ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಈ ಭೂಮಿಗೆ ನಾವೆಲ್ಲರೂ ವಲಸಿಗರೆ. ಇದೇನು ನಮ್ಮ ಶಾಶ್ವತವೂ ಅಲ್ಲ. ಯಾರು ಒಂದೇ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸನೂ ಮಾಡ್ತಾ ಇರಲಿಲ್ಲ. ಎಲ್ಲರೂ ನಿಧಾನವಾಗಿ ಮೊದಲು ಮನುಷ್ಯ ಅಲೆಮಾರಿನೇ ಹಾಕಿದ್ದು. ಅದಾದಮೇಲೆ ಕೃಷಿ ಹೈನುಗಾರಿಕೆ ಎಲ್ಲ ಕಂಡಿಡ್ಕೊಂಡ. ಅದಾದಮೇಲೆ ವಾಸ ಮಾಡೋಕ್ಕೆ ಶುರು ಮಾಡಿದ್ರು ನಿರ್ದಿಷ್ಟ ಪ್ರದೇಶಗಳು. ಆಗ ಈ ನಾಗರಿಕತೆಗಳೆಲ್ಲ ಆಗ್ತಾ ಇದ್ವು. ಅದಾದಮೇಲೂ ಕೂಡ ಆಕ್ರಮಣಕಾರಿಯಾಗಿ ಬೇರೆ ಬೇರೆ ಪ್ರದೇಶಗಳನ್ನು ಆಕ್ರಮಿಸ್ಕೊಳ್ಲಿಕ್ಕೆ ಅದು ಇದು ಎಲ್ಲ ಮಾಡಿ ಆಗಲೂ ಕೂಡ ಯುದ್ಧಗಳಾಗ್ತಾ ಇತ್ತು. ಅಲ್ಲಿಂದ ಒಂದಷ್ಟು ಜನ ವಲಸೆ ಹೋಗ್ತಾ ಇದ್ರು. ಆಮೇಲೆ ಈ ಕಾಡಿನ ಪ್ರಾಣಿಗಳಿಂದ ಅಥವಾ ಇನ್ನೇನು ಆಕ್ರಮಣದಿಂದ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಾಳ್ಗಿಚ್ಚಿನಿಂದ ಭೂಕಂಪ ಈ ರೀತಿ ಏನೇನೋ ಕಾರಣಗಳಿಂದ ಮನುಷ್ಯರು ಎಷ್ಟೋ ಕಡೆ ವಲಸೆಗಳನ್ನು ಹೋಗಿ 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 ಕೊನೆಗೆ ಒಂದು 20ನೇ ಶತಮಾನದಷ್ಟೊತ್ತಿಗೆ ಒಂದಷ್ಟು ದೇಶಗಳಾಗಿ ಮಾರ್ಪಟ್ಟು ದೇಶಗಳಾಗಿ ಮಾರ್ಪಟ್ಟು ಏನೋ ಒಂದೊಂದಷ್ಟು ಮಾಡ್ಕೊಂಡಿವಿ. ನಾವೆಲ್ಲ ಮಾಡಿಕೊಂಡು ಒಂದಷ್ಟು ದೇಶಗಳನ್ನು ಮಾಡ್ಕೊಂಡ್ವಿ. ಆದರೆ ದೇಶ ಮಾಡಿಕೊಂಡು ಅಲ್ಲಿ ನಿರ್ದಿಷ್ಟವಾಗಲಿ ನಾನು ಭಾರತೀಯ, ನಾನು ಪಾಕಿಸ್ತಾನಿ, ನಾನು ಚೀನಿ, ನಾನು ಅಮೇರಿಕಾ, ನಾನು ಆಸ್ಟ್ರೇಲಿಯಾ ಅಂಥೇಳಿ ಒಂದಷ್ಟು ಜನಗಳು ವಾಸ ಮಾಡ್ಕೊಂಡು ಶುರು ಮಾಡಿದ್ರು. ಅದಾದ ನಂತರ ಉದ್ಯೋಗಕ್ಕಾಗಿ ಅಲ್ಲಿ ಇಲ್ಲಿ ಅಧಿಕೃತವಾಗಿ ಪಾಸ್ಪೋರ್ಟ್ ತಗೊಂಡು ವೀಸಾ ತಗೊಂಡು ಹೋಗಿ ಎಲ್ಲವೂ ಮಾಡ್ತಾ ಇದ್ವಿ. ವಲಸಿಗರು ಇದ್ದೇ ಇರ್ತಾಯಿದ್ರು. ಆದರೆ ಈ 21ನೇ ಶತಮಾನ ಮತ್ತು ಅದಕ್ಕೆ ಮೊದಲು ಕೂಡ ಈ ದೊಡ್ಡ ದೊಡ್ಡ ಯುದ್ಧಗಳು, ಭಯಂಕರ ಸಂಘರ್ಷಗಳು, ಧರ್ಮ ಸಂಘರ್ಷಗಳು ಅದಾದಾಗ ಒಂದಷ್ಟು ಜನ ಬೇರೆ ಬೇರೆ ಪ್ರದೇಶಗಳು ಅಂದರೆ ಇನ್ನೊಂದು ಸ್ವಲ್ಪ ನೆಮ್ಮದಿಯಾಗಿರುವ, ಇಲ್ಲಿ ಗಲಾಟೆ ಇಲ್ಲದೆ ಇರೋ ಜಾಗಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಏನಾಗ್ತಾ ಇತ್ತು, ಆವಾಗ ಅಧಿಕೃತ ಇರ್ತಾ ಇರಲಿಲ್ಲ. ರಾಶಿ ಜನ ಬಂದವರು. ಕೆಲವರು ಸರ್ಕಾರಗಳು ಅವ್ರಿಗೆ ಅಧಿಕೃತವಾಗಿ ಆಶ್ರಯ ಕೊಡೋರು, ಕೆಲವರು ಕಳ್ಳತನದಲ್ಲೇ ಬಂದು ಉಳ್ಕೋತಾ ಇದ್ರು. ಯಾಕೆಂದರೆ ಅಲ್ಲಿದ್ರೆ ಸತ್ತೋಗ್ಬಿಡ್ತೀನಿ, ಇಲ್ಲಾದರೂ ಏನೋ ಒಂದು ಜೀವನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬೇರೆ ಬೇರೆ ದೇಶಗಳು. ಅಂದರೆ ಇಲ್ಲಿ ಹೇಗೆ ಅಂದರೆ ಕಷ್ಟದಲ್ಲಿರುವ ಬಡತನದ ಅಥವಾ ಹಿಂಸಾಪೀಡಿತ ಪ್ರದೇಶಗಳಿಂದ ಇರೋದ್ರಲ್ಲಿ ಸ್ವಲ್ಪ ಶಾಂತಿಯುತ ಪ್ರದೇಶಗಳಿಗೆ ಜನ ವಲಸೆ ಹೋಗ್ತಾ ಇದ್ರು. ಇದಲ್ಲದೆ ಉದ್ಯೋಗಗಳಿಗಾಗಿ ಕೂಡ ಹೋಗೋದು. ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ಬ್ರೋಕರಿ ಸಿಸ್ಟಮ್ಮು, ಏಜೆಂಟ್ಗಳ ಸಿಸ್ಟಮ್ ಬಂತು. ನಿಮಗೆ ಕೆಲವು ದೇಶಗಳಿಗೆ ಪ್ರವೇಶ ಕೊಡ್ತಾ ಇರಲಿಲ್ಲ. ಆವಾಗ ಏನು ಮಾಡ್ತಾ ಇದ್ರು, ಕಳ್ಳ ಮಾರ್ಗದಲ್ಲಿ ಬಂದು ಇಲ್ಲಿರ್ತಾ ಇದ್ರು. ಅಂಥವರನ್ನೇ ಅಕ್ರಮ ವಲಸಿಗರು ಅಂತೇಳಿ. ಈಗ ಅಮೆರಿಕಾದಲ್ಲಿ ಅನೇಕ ಭಾರತೀಯ ಅಕ್ರಮ ವಲಸಿಗರು ಇದ್ದಾರಂತೆ, ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ. ಹಾಗೆ ಭಾರತದಲ್ಲೂ ಕೂಡ ಕೆಲವಷ್ಟು ಅಕ್ರಮ ವಲಸಿಗರು ಇದ್ದಾರೆ ಅನ್ನೋದು ಒಂದು ಅಭಿಪ್ರಾಯ ಇದೆ, ಇದ್ದಾರೆ ಕೂಡ. ಇಲ್ಲಿ ಎರಡು ರೀತಿಯ ತಗೊಬೇಕು. ಮೊದಲನೇದಾಗಿ ಅಕ್ರಮ ಅಂದರೆ ಅಕ್ರಮವೇ, ಅದನ್ನ ಯಾವುದೇ ಕಾರಣಕ್ಕೆ ನಾವು ಒಳ್ಳೆಯದು ಅದು ಅಂತ ಕೇಳ್ಕೊಂಡಿದ್ದೆ, ಅದೊಂದು ಅದು ಸಕ್ರಮವಾಗೋದಿಲ್ಲ, ಅಕ್ರಮವೇ. ಆದರೆ ಈ ಅಕ್ರಮದಲ್ಲಿ ಎರಡು ರೀತಿ ಇದ್ದಾವೆ. ಒಂದು ಹೊಟ್ಟೆಪಾಡಿನ ಉದ್ಯೋಗಕ್ಕಾಗಿ ಅಥವಾ ಅನಿವಾರ್ಯ ಬದುಕಲಿಕ್ಕಾಗಿ. ಅಲ್ಲಿದ್ರೆ ನಾವು ಇನ್ನೇನು ಸತ್ಯ ಹೋಗ್ಬಿಡ್ತೀವಿ, ಬದುಕಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಯಾರನ್ನೋ ಕೈಯೋ ಕಾಲ ಹಿಡಿದು ಅವ್ರಿಗೇನೋ ದುಡ್ಡು ಕೊಟ್ಟು ಅದು ಕಳ್ಳ ಮಾರ್ಗದಲ್ಲಿ ಬಂದು ಇನ್ನೆಲ್ಲೋ ಹೋಗಿ ಸೇರಿಕೊಂಡು ಇಲ್ಲಿ ಯಾವುದೋ ಒಂದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಮಾಡಿಕೊಂಡು ಇನ್ನು ಉದ್ಯೋಗ ಮಾಡಿಕೊಂಡು ಅವ್ರ ಮಕ್ಕಳನ್ನ ಶಾಲೆಗೆ ಸೇರಿಕೊಂಡು ಬದುಕ್ತಾ ಇದ್ರೆ ಅದೊಂಥರ ಅನಿವಾರ್ಯದ ವಲಸೆ, ಅಥವಾ ಅನಿವಾರ್ಯ ವಲಸೆ ಮತ್ತು ಅನಿವಾರ್ಯ ಅಕ್ರಮ ಅನ್ನೋದು ಒಂದು. ಎರಡನೇದಾಗಿ ದುಷ್ಕೃತ್ಯಗಳನ್ನು ಮಾಡಲಿಕ್ಕೆ ಅಥವಾ ಇನ್ನೇನೋ ಒಳ ಅಜೆಂಡಾಗಳನ್ನು ಇಟ್ಕೊಂಡು, ಒಳ ಅರ್ಥಗಳನ್ನು ಇಟ್ಕೊಂಡು ಬೇರೆ ದೇಶದವರು ಅಕ್ರಮ ಮಾಡಿದ್ರೆ ಅದು ಅತ್ಯಂತ ಅಪಾಯಕಾರಿಯಾದದ್ದು. ಇಲ್ಲಿ ಎರಡು. ಅದು ಅತ್ಯಂತ ಕರೆಕ್ಟ್. ಹಾಗಾದರೆ ಕೆಲವ್ರು ಕೇಳ್ಬೋದು, ಈಗ ಬಂದಿರೋರನ್ನ ಗುರುತಿಸೋದು ಹೇಗೆ, ಆಗ ಬಂದಿರೋರನ್ನ ಗುರುತಿಸೋದು ಹೇಗೆ ಅಂತ. ಖಂಡಿತವಾಗ್ಲೂ ಅದು ಭಾಳ ಕಷ್ಟ ಇರುತ್ತೆ. ಯಾಕೆಂದರೆ ಕಳ್ಳ ತುಂಬ ಸ್ಮಾರ್ಟಾಗೆ ಬರ್ತಾನೆ, ಅಥವಾ ಒಬ್ಬ ಭಯೋತ್ಪಾದಕ ಅಥವಾ ಇನ್ನೊಂದು ಮಾಡೋನು ಇದ್ದಾನೆ, ಅವರು ಭಾಳ ಸ್ಮಾರ್ಟಾಗೆ ಬಂದು ಏನೇನು ಬೇಕೋ ದುಡ್ಡು ಇರುತ್ತೆ ಅವ್ರ ಹತ್ರ ಮಾಡಿಕೊಂಡು ಇಲ್ಲಿ ಇದು ಮಾಡ್ತಾರೆ. ಇಲ್ಲಿ ಎರಡು ಥರದ ಸಮಸ್ಯೆ. ಒಂದು, ಈ ದೇಶದ ಭದ್ರತೆಗೆ ಆತಂಕ ಆಗಬಹುದು. ಇನ್ನೊಂದು, ಸಾಮಾನ್ಯವಾಗಿ ಸರ್ಕಾರಗಳು ಆಯಾ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದನ್ನು ಒಂದು ಲೆಕ್ಕ ಹಾಕಿ ಒಂದು ಗಣತಿ ಮಾಡಿ ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸ್ತಾರೆ. ಆದರೆ ಈ ಅಕ್ರಮ ವಲಸಿಗರಿದಾರಲ್ಲ, ಇವರು ಲೆಕ್ಕಕ್ಕೆ ಸಿಗೋದೇ ಇಲ್ಲ. ಆದರೆ ಬೆನಿಫಿಟ್ ತಗೋತಾ ಇರಬೇಕಾದ್ರೆ ಆ ಯೋಜನೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಆಗ್ತವೆ. ಇದು ಬರೀ ನಾನು ಒಂದು ದೇಶವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ, ಎಲ್ಲ ದೇಶಗಳು, ನಮ್ಮ ದೇಶದವರು ಕೂಡ ಬೇರೆ ಬೇರೆ ದೇಶಗಳಿಗೆ ಎಲ್ಲ ಹೋಗಿದ್ದಾರೆ. ಅದರಿಂದ ಎಲ್ಲ ಒಟ್ಟು ಅಕ್ರಮ ವಲಸಿಗರ ಬಗ್ಗೆನೇ ಮಾತಾಡ್ತಿದ್ದೀನಿ. ಹಾಗಾದರೆ ಅಕ್ರಮ ವಲಸಿಗರನ್ನು ಏನು ಮಾಡಬೇಕು, ಇದನ್ನು ನಿಯಂತ್ರಣ ಮಾಡೋದು ಹೇಗೆ? ನಿಮ್ಗೆ ಗೊತ್ತಿದೆ, ಅಮೇರಿಕಾದಂಥ ದೇಶ ಕೂಡ ಮೆಕ್ಸಿಕೋ ಗಡಿಯನ್ನು ಮುಚ್ಚಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಅಲ್ಲೂ ಅಕ್ರಮ ವಲಸಿಗರಿದ್ದಾರೆ, ಆಫ್ರಿಕಾ ದೇಶಗಳಿಂದ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಫ್ರಾನ್ಸಲ್ಲೂ ಕೂಡ ಆಫ್ರಿಕಾದಿಂದ ಹೋಗಿ ಅಂತವರಿದ್ದಾರೆ, ಅನೇಕರು ಇದ್ದಾರೆ. ಈಗ ಹಾಗೆ ನಮ್ಮ ದೇಶದಲ್ಲಿ ಕೂಡ ನಾವು ಟಿಬೇಟಿಯನ್ಸ್ಗೆ ಅದು ಅಕ್ರಮ ವಲಸಿಗರಲ್ಲ, ಆದರೆ ಒಂದು ರೀತಿ ಅಲ್ಲಿಂದ ಬಂದಂಥ ನಿರಾಶ್ರಿತರಿಗೆ ನಾವು ನಿರಾಶ್ರಿತರ ಶಿಬಿರಗಳನ್ನು ಕೊಟ್ಟಿದ್ದೀವಿ. ರೋಹಿಂಗ್ಯಾ ಮುಸ್ಲಿಮರಿಗೆ ಕೆಲವು ದೇಶಗಳಲ್ಲಿ ಒಂದಷ್ಟು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಹೀಗೆ ಅದಿದೆ. ಶ್ರೀಲಂಕಾದವ್ರಿಗೆ ಏನೆಲ್ಲೋ
ಭಾರತೀಯ ಮುಸ್ಲಿಂ ತಮಿಳರಿಗೆ ಅಲ್ಲಿ ಕೊಟ್ಟರು, ಅಲ್ಲಿಂದ ಇಲ್ಲಿ ಸಂಘರ್ಷ ಆದಾಗ ಬೇರೆ ಬೇರೆ ದೇಶಗಳು ಆಶ್ರಯ ಕೊಟ್ಟಿರೋದು ಇದೆ. ಅದರಿಂದಾಗಿ ಒಂದು ದೇಶದ ಬಗ್ಗೆ ಒಳ್ಳೆ ಹೆಸರು ಬರುತ್ತೆ, ದೇಶ ಒಂದು ಸ್ವಲ್ಪ ಆತಂಕಕ್ಕೂ ಸಿಕ್ಕಾಕೊಳ್ಳುತ್ತೆ. ಯಾಕೆಂದರೆ ಸುಮ್ಮನೆ ರಕ್ಷಣೆ ಕೊಟ್ಟು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡಿದ್ರೆ ಪರವಾಗಿಲ್ಲ, ಆದರೆ ಈ ಭಯೋತ್ಪಾದನೆ ಮತ್ತು ಬೇರೆ ಬೇರೆ ಧಾರ್ಮಿಕ ಮತಾಂಧತೆಗಳಿದಾವಲ್ಲ, ಅದು ಇಂಥವ್ರನ್ನ ದುರುಪಯೋಗ ಪಡಿಸ್ಕೊಳ್ಳುತ್ತೆ ಅಂತೇಳಿ ಆತಂಕಕ್ಕಾಗಿ ಮಾಡ್ತಾರೆ. ಈಗ ಉದಾಹರಣೆಗೆ ಈಗ ಕೋಗಿಲು ಬಳಿ ಯಾರೋ ಒಂದಷ್ಟು ಜನ ಬಂದಿದ್ದಾರೆ. ಇದು ಇಲ್ಲಿ ಈ ಘಟನೆಯಲ್ಲಿ ಕೋಗಿಲು ಮತ್ತು ಇತ್ತೀಚಿನ ಕೆಲವು ಘಟನೆಗಳಲ್ಲಿ ಈ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿತ ಇರೋದನ್ನು ನಾನು ಗಮನಿಸಿದ್ದೀನಿ. ಅಂದರೆ ಯಾರೋ ಎಲ್ಲಿಂದನೋ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಒಂದು ಮನೆ ಕಟ್ಕೊಳ್ಬೇಕು ಅಂದರೆ ಅದು ವೈಯಕ್ತಿಕ ಆಗುತ್ತೆ. ಆದರೆ ಇಲ್ಲಿ ಒಂದು ಸಮೂಹ ಬಂದು ಒಂದು 200 ಜನ 300 ಜನ ಒಂದು 30 50 100 150 200 ಮನೆಗಳನ್ನು ಕಟ್ಕೋತಾ ಇರಬೇಕಾದ್ರೆ ಸ್ಥಳೀಯ ಆಡಳಿತ ಇರ್ಬೋದು, ಅಲ್ಲಿನ ಸ್ಥಳೀಯ ಆಡಳಿತ, ಪೊಲೀಸ್ ವ್ಯವಸ್ಥೆ, ತಹಸೀಲ್ದಾರರು ಅಥವಾ ಇನ್ಯಾರೋ ಅಧಿಕಾರಿಗಳು, ಜಿಲ್ಲಾಡಳಿತ, ಈ ಅನೇಕ ಸರ್ಕಾರಿ ಅಧಿಕಾರಿಗಳಿರ್ತಾರಲ್ಲ, ಇವರೆಲ್ಲ ಏನು ಮಾಡ್ತಾ ಇದ್ರು ಅನ್ನೋದು ಒಂದು ಮೂಲಭೂತ ಪ್ರಶ್ನೆ. ಅದು ಸರ್ಕಾರಿ ಜಮೀನು, ಗೋಮಾಳ ಜಮೀನು ಅಂತೇನೋ ಹೇಳ್ತಿದ್ದಾರೆ. ಇರಲಿ, ನಾನು ತಾಂತ್ರಿಕವಾಗಿ ಅದರಲ್ಲಿ ಹೆಚ್ಚು ನನಗೆ ಗೊತ್ತಿಲ್ಲ. ಆದರೆ ಯಾವುದೋ ಒಂದು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊತಾ ಇದ್ದಾರೆ ಅಂದರೆ ಯಾರು ಕಟ್ತಿದ್ದಾರೆ, ಏನು ಲೈಸೆನ್ಸ್ ಯಾರು ಕೊಟ್ಟರು, ಏನು ಅದೆಲ್ಲವೂ ಒಂದು ಸ್ಥಳೀಯ ಆಡಳಿತ ಗಮನಿಸಲೇ ಇಲ್ವಾ? ಇಷ್ಟು ದೀರ್ಘಕಾಲದಿಂದ ಏನು ಮಾಡ್ತಾ ಇತ್ತು, 6 ತಿಂಗಳು 1 ವರ್ಷನೋ 2 ವರ್ಷದಿಂದನೋ ಏನು ಮಾಡ್ತಾ ಇತ್ತು? ಅದು ಆಡಳಿತ ಸಂಪೂರ್ಣ ಕುಸಿತದಕ್ಕೆ ಒಂದು ಉದಾಹರಣೆ. ಇನ್ನೊಂದು, ಆ ಜಾಗವನ್ನು ಇನ್ನೊಬ್ಬ ಯಾರೋ ದುಡ್ಡು ತಗೊಂಡು ಇವ್ರಿಗೆ ಯಾವುದೋ ಪೇಪರು ಅವನೇ ಅಡ್ವಾನ್ಸ್ ತಗೊಂಡು ಅವನೇ ರಿಜಿಸ್ಟರ್ ಮಾಡಿಕೊಟ್ಟಂಗೆ ಅವನೇ ಎಲ್ಲೋ ಸಬ್ ರಿಜಿಸ್ಟರ್ ಹೋಗಿ ಮಾಡಿ ಇಷ್ಟೆಲ್ಲ ಆಗೋದಾದರೆ ಇಷ್ಟೊಂದು ಅರಾಜಕತೆ ಇದೆಯಾ? ಇಷ್ಟೊಂದು ಲೂಪಲ್ಸ್ ಇದ್ದಾವ ವ್ಯವಸ್ಥೆಯಲ್ಲಿ? ಸರ್ಕಾರ ಯಾವುದಾದ್ರೂ ಇರಲಿ, ಬಟ್ ಆಡಳಿತ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದೀನಿ, ಯಾರು ಏನು ಮಾಡೇ ಇಲ್ವಾ? ಆಯಿತು, ಈಗೆಲ್ಲ ಸೇರಿ ಒಂದು ಮನೆ ಆಗಿ ಅವ್ರೇನೋ ಜೀವನ ಮಾಡ್ತಾ ಇರ್ತಾರೆ, ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇನ್ನೇನೋ ಮಾಡ್ತಾರೆ. ಅದ್ರೊಳಗಡೆ ಏನಾದ್ರೂ ಕ್ರೈಮ್ ಗೀಮ್ ಮಾಡಿದ್ರೆ ಪೊಲೀಸರು ಹೋಗಿ ಆ್ಯಕ್ಷನ್ ತಗೋಬೇಕು, ಅದು ಇದು ಅದೆಲ್ಲ ಇರುತ್ತೆ. ಅದು ಬಿಟ್ಟು ಸುಮ್ಮನೆ ಅವ್ರ ಪಾಡಿಗೆ ಅವರು ಸಹಜವಾಗಿ ಏನೋ ಹೊಟ್ಟೆಪಾಡಿಗೆ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂದಾಗ ಇನ್ಯಾರೋ ಒಂದು ದಿನ ಹೋಗಿ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಈ ರೀತಿ ಇದಾಗಿದೆ ಅಂತ. ಬೇರೆ ಬೇರೆಗೆಲ್ಲ ಕೊಡ್ತಾರೆ, ಯಾರೂ ಮಾಡಲ್ಲ. ಕೊನೆಗೆ ನ್ಯಾಯಾಲಯಕ್ಕೋ ಎಲ್ಲೋ ಹೋದಾಗ ಅಲ್ಲಿಂದ ಒಂದು ಆ್ಯಕ್ಷನ್ ಬರುತ್ತೆ. ನ್ಯಾಯಾಲಯವು ಕೂಡ ಯಾವ್ದು ಅಕ್ರಮ ಇದೆಯಾ, ಹಾಗಾದ್ರೆ ಅಕ್ರಮ ಇದ್ರೆ ಹೊಡೆದಾಕಿ ಅಂತ ಹೇಳುತ್ತೆ. ಇವ್ರು ಅದನ್ನೇ ತಗೊಂಡು ಇವ್ರಿಗೆ ಒಂದು ನೋಟಿಸ್ ಗೀಟಿಸ್ ಎಲ್ಲ ಕೊಟ್ಟು ಹೊಡೆದಾಕ್ಬಿಡ್ತಾರೆ. ಇಲ್ಲಿ 2 ಪ್ರಶ್ನೆ ಬರುತ್ತೆ. ಒಂದು, ಅಕ್ರಮವನ್ನು ನೀವು ಹೊಡೆದಾಕಿದ್ರೆ ನಿಜ, ಆದರೆ ಆ ಕುಟುಂಬಗಳು ವಾಸ ಆಗಿರ್ತಾರೆ, ಅಲ್ಲಿ ಮನುಷ್ಯರೇ ಇರ್ತಾರೆ, ಅವ್ರು ಯಾರೇ ಆಗಿರಲಿ, ಅವರು ಅಕ್ರಮ ವಲಸಿಗರೇ ಆಗಿರಲಿ, ಸಕ್ರಮದವರೇ ಆಗಿರಲಿ, ನಮ್ಮ ರಾಜ್ಯದವರೇ ಆಗಿರಲಿ, ಬೇರೆ ರಾಜ್ಯದವರೇ ಆಗಲಿ, ಯಾರೇ ಆಗಿರಲಿ, ಅಲ್ಲಿರೋರು ಮನುಷ್ಯರು. ಅವ್ರಿಗೂ ಒಂದು ಕುಟುಂಬ ಇದೆ, ಅವ್ರಿಗೆ ಹೆಂಡತಿ ಮಕ್ಕಳು ಗಂಡ ಎಲ್ಲ ಇದ್ದಾರೆ. ಆ ಮಕ್ಕಳಿಗೆ ಏನೂ ಗೊತ್ತಿಲ್ಲ, ಅವರು ಒಂದು ತಿಂಗಳ ಮಗುವಿಂದ 10 ವರ್ಷ 15 ವರ್ಷ ಮಕ್ಕಳಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾರೋ ಹುಟ್ಟಿರ್ತಾರೆ, ಅವ್ರೆಲ್ಲೋ ಅಪ್ಪ ಅಮ್ಮ ಬೆಳೆದಿರ್ತಾರೆ, ಅವ್ರ ಪಾಡಿಗೆ ಅವರಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ಈ ಅಕ್ರಮದಲ್ಲಿದ್ದೀವೋ, ಸಕ್ರಮದಲ್ಲಿದ್ದೀವೋ, ಭಾರತದಲ್ಲಿದ್ದೀವೋ, ಬಾಂಗ್ಲಾದಲ್ಲಿದ್ದೀವೋ, ಏನೋ ನಮ್ಮ ಅಪ್ಪ ಅಮ್ಮನ ಜೊತೆ ಇದೆ ಅಂತ ಹೇಳಿ ಅವ್ರು ಇರ್ತಾರೆ. ಎಷ್ಟೋ ಹೆಣ್ಮಕ್ಳು ಅವ್ರ ಗಂಡನ ಮನೆಯಲ್ಲಿ ಇರ್ತಾರೆ. ಈಗ ನಾವು ಏನು ಮಾಡಬೇಕು? ಅದು ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಕೋರ್ಟ್ ಇರಲಿ, DC ಇರಲಿ, ಏನು ಮಾಡಬೇಕು? ಮೊದಲನೇದಾಗಿ ಅವರನ್ನು ಸುತ್ತುವರಿದು ಅವ್ರ ಎಲ್ಲ ಡೀಟೇಲ್ಸನ್ನು ತಗೋಬೇಕಾಗುತ್ತೆ. ಅವರು ಯಾರು, ಅವರು ನಿಜವಾಗ್ಲೂ ಈ ದೇಶದ, ಈ ರಾಜ್ಯದ ಪ್ರಜೆಗಳ ಅಕ್ರಮ ವಲಸಿಗರ? ಒಂದು ವೇಳೆ ಈ ದೇಶದ, ಅಲ್ಲಿವರೆಗೂ ಯಾವುದೇ ರೀತಿಯ ಡಮಾಲಿಷ್ ಏನು ಮಾಡಬಾರ್ದು, ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಆಮೇಲೆ ಅವರು ಅಕ್ರಮ ವಲಸಿಗರೇ ಆದರೆ ಅವರನ್ನ ಎಲ್ಲ ಸಹಜವಾಗಿಯೇ ಬಂಧಿಸಿ ಒಂದು ನಿರಾಶ್ರಿತರ ಶಿಬಿರ ತರೆದು ಅಲ್ಲಿ ಅವರನ್ನ ಇಟ್ಟು ಅವರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಅಕ್ರಮ ವಲಸಿಗರನ್ನ ನಾವು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗದಿದ್ರೆ, ಇಲ್ಲ ಅಕ್ರಮ ವಲಸಿಗರನ್ನ ಸಕ್ರಮ ಮಾಡ್ಲಿಕ್ಕೆ ಏನಾದರೂ ಅವಕಾಶಗಳಿದ್ರೆ ಅದನ್ನು ಮಾಡಲಿ. ಒಂದು ವೇಳೆ ಅದು ಸಾಧ್ಯ ಇಲ್ಲ ಅಂದರೆ ಅವರನ್ನು ಊಟ ಗೀಟ ಕೊಟ್ಟು ಗೌರವಾನ್ವಿತವಾಗಿ, ನಿಮಗೆ ಈ ದೇಶದಲ್ಲಿ ಇರಲಿಕ್ಕೆ ಕಾನೂನು ಒಪ್ತಾ ಇಲ್ಲ, ನಮ್ಮನ್ನು ಕ್ಷಮಿಸಿ, ನೀವು ನಮ್ಮ ಇಷ್ಟು ದಿನ ಅಕ್ರಮವಾಗಿದ್ರಿ, ಅದರಿಂದ ನಿಮ್ಮನ್ನು ಶಿಕ್ಷೆಯನ್ನು ಕೊಡೋದಿಲ್ಲ, ಹೊಟ್ಟೆಪಾಡಿಗೆ ಬಂದಿದ್ದವ್ರು ನೀವು ಅಂಥೇಳಿ ಭಾರತದಂಥ ಮೌಲ್ಯಯುತ ದೇಶ ಅವರನ್ನು ಅವರ ದೇಶಕ್ಕೆ ಗೌರವಯುತವಾಗಿ ಸಾಧ್ಯ ಆದರೆ ಒಂದಷ್ಟು ಪರಿಹಾರವನ್ನು ಕೊಟ್ಟು ಕಳಿಸ್ಬಿಡ್ಬೇಕು. ಮತ್ತೆ ಮುಂದೆ ಆ ಅಕ್ರಮ ವಲಸಿಗರು ಬರ್ದಿದ್ದಂಗೆ ಇಡೀ ದೇಶದ ಎಲ್ಲರೂ ಮಾಡಬೇಕು, ಅದಕ್ಕೆ ಜವಾಬ್ದಾರರನ್ನ ಮಾಡಬೇಕು. ಅವ್ರ ಅಕ್ರಮ ಅಲ್ಲ, ಬಟ್ ನಮ್ಮದೇ ದೇಶದ ಬೇರೆ ಬೇರೆಯವರು ಹಿಂಗೆ ಹೊಟ್ಟೆಪಾಡಿಗೆ ಎಲ್ಲೋ ಯಾರೋ ಒಬ್ಬರು ಚೀಟ್ ಮಾಡಿದ್ದಾರೆ ಅಂದಾಗ ಅವ್ರಿಗೂ ಕೂಡ ಬೇರೆ ಪುನರ್ವಸತಿಯನ್ನು, ಹೇಗಿದ್ರು ನಮ್ಮ ದೇಶದ ಪ್ರಜೆಗಳು ಅಥವಾ ರಾಜ್ಯದ ಪ್ರಜೆಗಳಿಗೆ ಮನೆ ಇಲ್ದವ್ರಿಗೆ ಮನೆ ಕೊಡ್ತಾರೆ, ಆ ಕೋಟಾದಲ್ಲಿ ಅವರಿಗೆ ಏನಾದ್ರೂ ಪುನರ್ವಸತಿಯನ್ನು ಕಲ್ಪಿಸಿ ಆಮೇಲೆ ಈ ಜಾಗದಲ್ಲಿ ವಾಸಿಸಲು ಯೋಗ್ಯ ಇಲ್ಲ ಅಂತೇಳಿ ಡೆಮಾಲಿಷ್ ಮಾಡಬೇಕು. ಒಂದು ವೇಳೆ ಆ ಜಾಗದಲ್ಲಿ ವಾಸಿಸಲು ಯೋಗ್ಯ ಇದ್ದರೆ ಅವರಿಗೆ ಹಕ್ಕುಪತ್ರಗಳನ್ನು ನೀಡಬೇಕು. ಏನೋ ಒಂದು ಕ್ರಮ ಕೈಗೊಳ್ಳಿ. ನೀವು DC-ಗಳಿರ್ತೀರಿ, ತಹಸೀಲ್ದಾರ್ ಇರ್ತೀರಿ, ಮಂತ್ರಿಗಳಿರ್ತೀರಿ, ಕಾನೂನು ಇದೆ, ಎಲ್ಲವೂ ಇದೆ. ನೋಡಿ, ಅವ್ರು ನಮ್ಮದೇ ಜನ, ಅವರನ್ನು ನೀವು ಏಕಾಏಕಿ ಬುಲ್ಡೋಜ್ ಎಲ್ಲಿ ಹೋಗ್ಬೇಕು? ಅವನು
ನೀವು ಮಾಡೋದು ಹೆಂಗಿರುತ್ತೆ ಅಂದರೆ ಅವನ್ನ ದಾರಿ ತಪ್ಪಿಸ್ಬಿಟ್ರೆ ಅವನು ಇನ್ಯಾವುದೋ ಭಯೋತ್ಪಾದಕನೋ ದೇಶ ವಿರೋಧಿ ಚಟುವಟಿಕೆ. ಯಾಕೆಂದರೆ ನೀವು ನಮ್ಮ ಬದುಕಕ್ಕೆ ಆಗಲ್ಲ, ನಮ್ಮ ಅಸ್ತಿತ್ವವೇ ಇಲ್ಲ ಅಂದರೆ ಎಲ್ಲೂ ಹೋಗೋಕ್ಕಾಗುತ್ತೆ. ಈಗ ಯಾರು ಎಲ್ಲರೂ ಹೇಳ್ತಾರೆ ದರೋಡೆಕೋರು ಎಲ್ಲಿದ್ದಾರೆ ಅಂದರೆ ವಿಧಾನಸೌಧದಲ್ಲಿ ಇದ್ದಾರೆ ಅಂತಾರೆ. ಸೊ ಹಂಗಾರೆ ಅವ್ರು ದರೋಡೆ ಮಾಡ್ಬಾರ್ದು, ನಾವು ದರೋಡೆ ಮಾಡಬಾರ್ದು ಅಂತೇಳಿ ಸಾಮಾನ್ಯ ಜನ ಎಲ್ಲ ಕೇಳ್ಕೊಳಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದ ನಮ್ಮದೇ ಜನ ಅವ್ರೇನಾಗಿದ್ದಾಗ ಅವರಿಗೆ ಪುನರ್ವಸತಿ ಕಲ್ಪಿಸಿ ಆಮೇಲೆ ನೀವು ಅದನ್ನು ಡೆಮಾಲಿಷ್ ಮಾಡಿ, ಇಲ್ಲ ಅಲ್ಲೇ ಹಕ್ಕುಪತ್ರ ಕೊಡಿ, ಅದೇನಿದೆಯೋ ಅದು ಕಾನೂನು ಪ್ರಕಾರ ಮತ್ತು ಮಾನವೀಯ ದೃಷ್ಟಿಯಲ್ಲಿ ಹೋಗಿ. ಏಕಾಏಕಿ 300-400 ಜನ ಕುಟುಂಬಗಳನ್ನು ನೀವು ಡೆಮಾಲಿಷ್ ಮಾಡೋದು. ಮತ್ತೆ ಆಡಳಿತ ಎಷ್ಟು ಕುಸಿತಾ ಇದೆ ಅಂದರೆ, ಈಗ ಕೋಗಿಲು ವಿಷಯದಲ್ಲಿ ಅಲ್ಲಿದ್ದವ್ರು ಯಾರು, ಬಾಂಗ್ಲಾದೇಶದವರ ಅಥವಾ ಕೇರಳದವರ ಅಥವಾ ಇನ್ಯಾರು, ಮತ್ತು ಯಾಕಿದ್ರು, ಇಲ್ಲ ಅಂದಮೇಲೆ ಅವ್ರು ಏನು ಕೆಲಸಗಳು ಮಾಡ್ತಾ ಇದ್ರು, ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರ, ಅದಿಲ್ಲ ಅನ್ನೋದಾದ್ರೆ ಹೊಟ್ಟೆ ಪಾಡಿಗಿದ್ರ, ಈ ಥರದ ಡೀಟೇಲ್ಸೇ ಇಲ್ಲ. ವಿರೋಧ ಪಕ್ಷಗಳು ಒಂದು ಹೇಳ್ತವೆ, ಆಡಳಿತ ಪಕ್ಷ ಇನ್ನೊಂದು ಹೇಳುತ್ತೆ, ಮಾಧ್ಯಮಗಳು ಇನ್ನೊಂದು ಹೇಳ್ತವೆ. ಮತ್ತೆ ಅಲ್ಲಿರುವ ಡಿಬೇಟಲ್ಲಿ ಬರೋರು ಅವ್ರಿಗೇನು ಇಷ್ಟನೋ ಅದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದು ಲೆಕ್ಕಗಳೇ ಇಲ್ವಾ? 300-400 ಜನ ಸೇರಿದವ್ರನ್ನ ನೀವು ಯಾವ ಲೆಕ್ಕಕ್ಕೂ ಸೇರಿಸಿಲ್ಲ ಅನ್ನೋದಾದ್ರೆ ನಾಳೆ ದಿನ ಅವ್ರು ಇನ್ನೇನೋ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆಮೇಲೆ ನೀವು ಕ್ರಮ ಕೈಗೊಳ್ತೀರಾ? ಮಾನಿಟರಿಂಗ್ ವ್ಯವಸ್ಥೆನೇ ಇಲ್ವಾ? ಇಂಟೆಲಿಜೆನ್ಸ್ ಇಲ್ವಾ? ಪೊಲೀಸವ್ರು ಇಲ್ವಾ? ಅರೆ ಯಾರೋ ಒಬ್ರು ಇಬ್ರು ಒಂದು ಮನೆಗೆ ಬಂದು ಸೇರ್ಕೊಂಡ್ರೆ ಆಗೋದೇ ಇಲ್ಲ. ಒಂದು 5-6 ಎಕರೆ ಜಾಗಗಳಲ್ಲಿ ಮನೆ ಕಟ್ಕೋತಾರೆ ಅಂದಾಗೂ ನಮ್ಮ ಆಡಳಿತ ವ್ಯವಸ್ಥೆ ಅವ್ರನ್ನ ಗಮನಿಸ್ತಿಲ್ಲ ಇನ್ನು ಅನ್ನೋದೇ ಆದರೆ, ಈ ರೀತಿ ಎಷ್ಟೋ ಏನೋ ಆಗೋಗ್ಬಿಟ್ರೆ ದೇಶದಲ್ಲಿ ಪರಿಸ್ಥಿತಿ ಏನು? ಒಂದು ವೇಳೆ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಆ ಜನ ಬಂದಿದ್ರೆ ಆಗ ಗತಿ ಏನು? ಈ ದೇಶದ ಭದ್ರತೆ ರಕ್ಷಣೆ ಏನು? ಒಂದು ವೇಳೆ ಅದಲ್ಲದೆ ಪಾಪ ಬಡವರು ಹೊಟ್ಟೆಪಾಡಗಾದ್ರೆ ಅಂಥವರನ್ನು ಅಮಾನವೀಯವಾಗಿ ಆಚೆ ಕಳಿಸೋದು ಎಷ್ಟರ ಮಟ್ಟಿಗೆ ನ್ಯಾಯ? ಸೊ ಇದೆಯಲ್ಲ, ಅದಕ್ಕೆ ಹೇಳೋದು ಆಡಳಿತ ವ್ಯವಸ್ಥೆ ಹೆಚ್ಚು ಪ್ರಬುದ್ಧವಾಗಿ, ಹೆಚ್ಚು ಅಲರ್ಟಾಗಿ ಸಂಬಳ ಕೊಡ್ತಾರೆ, ಎಲ್ಲ ಇರ್ತಾರೆ, ಅವ್ರದ್ದು ಅದೇ ಕೆಲಸ. ಒಂದು ಊರಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಒಂದಷ್ಟು ಅಸಹಜ ಘಟನೆಗಳು, ಅಸಹಜ ವಾತಾವರಣ ಸೇರಿದಾಗ ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಅದನ್ನು ಬಿದ್ದು ತಲುಪಿಸ್ಬೇಕು. ಅದು ನನಗೆ ಬರಲ್ಲ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟು, ಅದು ನನಗೆ ಬರಲ್ಲ ಅಂತೇಳಿ ಇನ್ನೊಂದು ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಹೀಗೆ ನೀವು ಮಾಡಿಬಿಟ್ರೆ ಆಡಳಿತ ಸುಧಾರಣಾ ಆಯೋಗ ಇದನ್ನೆಲ್ಲ ಗಮನಿಸಿ ಅಲ್ಲಿ ಪರಿಹಾರಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಏನು ಮಾಡದೆ ಸುಮ್ಮನೆ ಈ ಥರ ಮಾಡಿ ಏನೋ ಒಂದಿನ ಬುಲ್ಡೋಜರ್ ಹೊಡೆಯೋದು. ಈ ವಿರೋಧ ಪಕ್ಷಗಳು ಅಷ್ಟೇ ಮತ್ತು ಆಡಳಿತ ಪಕ್ಷನೂ ಅಷ್ಟೇ, ಜೊತೆಯಲ್ಲಿ ಕೂತ್ಕೊಂಡು ಅವ್ರಿಗೇನು ನಿಜವಾಗ್ಲೂ ಅಕ್ರಮ ವಲಸಿಗರು, ಅಪಾಯಕಾರಿಗಳು ಆದರೆ ದಯವಿಟ್ಟು ಅವರನ್ನು ಗೌರವಪೂರ್ವಕವಾಗಿ ಅವ್ರ ದೇಶಕ್ಕೆ ಬಿಟ್ಬಿಡಿ. ಮತ್ತು ಈಗೇನಾದರೂ ಅಪರಾಧ ಮಾಡುವ ಸಂಚು ಗಿಂಚು ಅವ್ರು ಹಾಕಿದರೆ ಅವ್ರನ್ನ ಇಲ್ಲೇ ಒಳಗಡೆ ಶಿಕ್ಷಿಸಿ. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಒಂದು ವೇಳೆ ಸಹಜವಾಗಿ ನ್ಯಾಯಯುತವಾಗಿ ಅಥವಾ ಅಕ್ರಮನೇ ಆಗಿದ್ರು ಕೂಡ ಅವ್ರು ಮನುಷ್ಯರಾಗಿರೋದ್ರಿಂದ ಅವ್ರನ್ನ ಮನುಷ್ಯ ಥರನೇ ಟ್ರೀಟ್ ಮಾಡಿ. ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಎಲ್ಲಿ ಕಳಿಸ್ಬೇಕು ಅಲ್ಲಿಗೊಂದು ವ್ಯವಸ್ಥೆ ಮಾಡಿ. ಇನ್ಯಾರೋ ಕೇರಳ CM ಇವರೆಲ್ಲ ಲಕ್ಷ ಕೋಟಿಗಳು ಬಜೆಟ್ಗಳು ಮಾಡ್ತಾರೆ, ಸುಮ್ಮನೆ ಆಪಾದನೆಗಳು ಮಾಡೋ ಬದಲು ಅವರೇ ಅದೇನೋ ನಿಜವಾಗ್ಲೂ ಆಗಿದ್ರೆ ಮಾಡಿ. ಧರ್ಮದ ಆಧಾರದ ಮೇಲೆ ಮಾಡಬೇಡಿ. ಅವ್ರು ಮುಸ್ಲಿಮೋ ಹಿಂದೂನೋ ನಮ್ಮ ದೇಶದ ಪ್ರಜೆಗಳಾಗಿದ್ದರೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಸುಮ್ಮನೆ ಯಾವನೋಗಿ ಯಾವುದೋ ಅವ್ರಿಗೆ ಮನೆ ಇರಲ್ಲ, ಅವ್ರನ್ನ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ, ಅದಕ್ಕೂ ಸರ್ಕಾರವೇ ಹೊಣೆ ಆಗಿರುತ್ತೆ. ಸೊ ಅದರಿಂದ ಸರ್ಕಾರದ್ದೇ ಜವಾಬ್ದಾರಿ ಆಗಿರುತ್ತೆ. ಸೊ ಅದರಿಂದ ನಾವು ಈ ವಿಷಯವನ್ನು ತುಂಬ ಬ್ರಾಡರ್ ಸೆನ್ಸಲ್ಲಿ, ಬ್ರಾಡರ್ ಮೈಂಡಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಯಾರೋ ಅಕ್ರಮಗಳಂತ ಒಂದು ವಿಷಯ ಬಂದಾಗ ಇನ್ನೂ ಎಷ್ಟೋ ಜನಕ್ಕೆ ಮನೆ ಸಿಕ್ಕಿಲ್ಲ, ಇನ್ನೂ ಎಷ್ಟೋ ಜನಕ್ಕೆ ಪರಿಹಾರ ಸಿಕ್ಕಿಲ್ಲ, ಇವ್ರಿಗಿನ್ನೇನು ಹಂಗೆಲ್ಲ ಇಲ್ಲಿ ಕ್ಯೂಗಿ ಅಂತಲ್ಲ. ಘಟನೆಗಳನ್ನು ನೋಡಿದಾಗ ಆ ಘಟನೆಗಳಿಗೆ ಹೆಚ್ಚು ಮಹತ್ವ ಬಂದಿರುತ್ತೆ, ಅದಕ್ಕೂ ಕೊಡಿ. ಹಂಗೆ ಬೇರೆ ಯಾರ್ಯಾರಿದ್ದಾರೆ, ಏನೇನು ನೆರೆ ಸಂತ್ರಸ್ತರು ಎಲ್ರಿಗೂ ಕೊಡಿ. ಎಷ್ಟೋ ಜನ ನಿವೃತ್ತ ಸೈನಿಕರಿಗೂ ಕೂಡ, ಇಷ್ಟೆಲ್ಲ ಸೈನಿಕರು ಅಂದರೆ ಮಹಾನ್ ಗೌರವ ಕೊಡೋ ಈ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಸೈನಿಕರನ್ನು ಕೂಡ ಇವರು ಗೌರವಯುತವಾಗಿ ನಡೆಸ್ಕೋತಾ ಇಲ್ಲ. ಅವ್ರಿಗೆ ಕೊಡಬೇಕಾದ ಪರಿಹಾರಗಳು, ಅವ್ರಿಗೇನೋ ಜಮೀನುಗಳು ಅದೇ ಕೊಡ್ತಾ ಇಲ್ಲ. ಎಷ್ಟೋ ಜನ ಮಾಜಿ ಸೈನಿಕರು, ಮಾಜಿ ಯೋಧರು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ನಮ್ಗಿನ್ನೂ ಕೊಟ್ಟಿಲ್ಲ, ಲಂಚ ಕೇಳ್ತಾರೆ, ನಮಗೆ ಇದು ಕೊಟ್ಟ ಅಂದರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ಅದಕ್ಕೆ ಹೇಳ್ತಾ ಇರೋದು, ವ್ಯವಸ್ಥೆಯೇ ಕುಸಿದಿದೆ, ಅರಾಜಕತೆ ಇದೆ ಇಲ್ಲಿ. ಏನಾದರೂ ಘಟನೆಗಳಾದಾಗ ನಾವೆಲ್ಲ ಹೋಗಿ ಈ ರೀತಿ ಮಾತಾಡಿಕೊಂಡು ಚರ್ಚೆಗಳು ಮಾಡ್ತೀವಿ ಹೊರತು ಸಹಜ ಪರಿಸ್ಥಿತಿಯಲ್ಲಿ ಈ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ. ಸೊ ಆ ಕಾರಣಕ್ಕೆ ಈ ಕೋಗಿಲು ಘಟನೆ ಏನಿದೆಯಲ್ಲ ಇದನ್ನು ಒಂದು ಸಾಂಕೇತಿಕವಾಗಿ ಎಚ್ಚರಿಕೆಯಾಗಿ ಪಾಠವಾಗಿ ತಗೊಳ್ಳಿ. ಎಲ್ಲರೂ ಹೇಳ್ತಾರೆ ನನಗೆ ಸ್ಲೀಪಿಂಗ್ ಸೆಲ್ ಇದ್ದಾವೆ, ಬಾಂಗ್ಲಾದೇಶದಿಂದ ಬರುವ ಭಯೋತ್ಪಾದಕರು ಅಲ್ಲಿದ್ದಾರೆ, ಇಲ್ಲಿದ್ದಾರೆ. ನಾವು ಸಾಮಾನ್ಯ ಜನ ಮಾತಾಡ್ಕೊಳೋದಲ್ಲ, ಇದನ್ನು ಪೊಲೀಸ್ ಆಫೀಸರ್ ನೋಡಬೇಕು, ಪೊಲೀಸ್ ಆಫೀಸರ್ ಹೇಳಬೇಕು, ನಿಜಾನ ಸುಳ್ಳು ಅವ್ರಿಗೆ ಹೇಳಬೇಕು, ನಾವಲ್ಲ. ನಾವು ಸುಮ್ಮನೆ ಸ್ಲೀಪರ್ ಸೆಲ್ ಇದೆ ಅಂದರೆ ಆಯಿತು, ಈಗ ಗೊತ್ತಿದ್ದು ಏನು ಮಾಡ್ತೀವಿ ನಾವು? ನಮ್ಮ ಕೈಲೇನ ಮಾಡೋಕ್ಕಾಗುತ್ತಾ?
ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಮಾಡಬೇಕಾಗಿರೋದು ಯಾರು? ಮಾಡಬೇಕಾಗಿರೋದು ಈ ವ್ಯವಸ್ಥೆ, ಮುಖ್ಯವಾಗಿ ಪೊಲೀಸು ಮತ್ತು ಆಡಳಿತ ವ್ಯವಸ್ಥೆ ಇದೆಯಲ್ಲ, ಗೃಹ ಇಲಾಖೆ, ಇವ್ರು ನೋಡ್ಕೋಬೇಕು. ಸೆಂಟ್ರಲ್ಲು, ಸ್ಟೇಟು ಯಾವುದಾದ್ರೂ ಅಪಾಯಕಾರಿಗಳು ಮೂವ್ಮೆಂಟ್ಗಳಿದ್ದರೆ ಅದನ್ನು ನೋಡಬೇಕು. ಆಮೇಲೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಈ ರೀತಿ ಮನೆಗಳು ಒಟ್ಟಿಗೆ ಬಂದ್ಬಿಟ್ರೆ ಅದಕ್ಕೊಂದು ನೆಲೆ ಇಲ್ಲ ಅಂದರೆ ಅದನ್ನು ನೋಡಿ ಅದನ್ನೆಲ್ಲ ಬೇರೆ ಬೇರೆ ಕ್ರಮಗಳ ಮುಖಾಂತರ ಸುಧಾರಣಾ ಕ್ರಮಗಳನ್ನು ಮಾಡ್ತಾ ಹೋಗಬೇಕು. ಒಂದು ಘಟನೆ ಆದ ಮೇಲೆ ಅದರೊಳಗಡೆ ಇರುವ ವೀಕ್ನೆಸ್ಗಳನ್ನು, ಅದರೊಳಗಡೆ ಇರುವ ಕಾನೂನಿನ ಲೂಪಲ್ಸನ್ನು ಆಡಳಿತಾತ್ಮಕ ಸುಧಾರಿಸ್ಕೊಂಡು ಮುಂದೆ ಆ ಘಟನೆಗಳು ಎಲ್ರಿಗೂ ಗೊತ್ತಿರೋದಿಲ್ಲ, ಕೆಲವು ಸರಿ ನಮ್ಗೆ ಗೊತ್ತಿಲ್ಲದಂಗೆ ತಪ್ಪಾಗುತ್ತೆ, ಮುಂದೆ ಆ ತಪ್ಪಾಗದಂಗೆ ಅದನ್ನು ಸರಿಪಡಿಸ್ಕೊಂಡು ಹೋಗುವ ರೀತಿ ಇದೆಯಲ್ಲ, ಅದನ್ನು ನಾವು ಆಡಳಿತದಲ್ಲಿ ಅಳವಡಿಸ್ಕೊತಾ ಹೋಗ್ಬೇಕು. ಅದಿಲ್ಲ ಅಂದರೆ ಇವು ಯಾವಾಗ ಏನಾಗುತ್ತೋ ಆದಮೇಲೆ ಪ್ರತಿಕ್ರಿಯೆ ಕೊಡೋಣ ಅಂದರೆ ಈ ಕೋಗಿಲು ಘಟನೆಗಳು ಎಲ್ಲಿ ಬೇಕಾದರೂ ಆಗ್ಬೋದು. ಅದು ಈಗ ಇಷ್ಟಕ್ಕೆ ನಿಂತಿದೆ, ಮುಂದೆ ಇದು ಅಪಾಯಕಾರಿ ಹಂತವನ್ನು ಆಗಬೇಕು. ಅದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೃಹ ಇಲಾಖೆಗಳು ಎಚ್ಚೆತ್ತುಕೊಂಡು ಈ ರೀತಿಯ ಅಕ್ರಮ ವಲಸಿಗರೋ, ಹೊಟ್ಟೆಪಾಡಿನ ಅಕ್ರಮ ವಲಸಿಗರೋ, ಕ್ರಿಮಿನಲ್ ವಲಸಿಗರೋ ನೋಡಿಕೊಂಡು ಯಾರ್ಯಾರಿಗೆ ಏನೇನು ಟ್ರೀಟ್ ಮಾಡಬೇಕು, ಏನೇನು ಪರಿಹಾರ ಮಾಡಬೇಕು, ಇದನ್ನು ಯುದ್ಧೋಪಾದಿಯಲ್ಲಿ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ದೇಶ ಮತ್ತು ಈ ರಾಜ್ಯ ಅಪಾಯಕಾರಿಯಾಗಿ ಪರಿವರ್ತನೆ ಆಗ್ಬೋದು. ಅದರಿಂದ ದಯವಿಟ್ಟು ಈ ಆಡಳಿತ ವ್ಯವಸ್ಥೆ ಇದ್ರ ಬಗ್ಗೆ ಗಂಭೀರವಾಗಿ, ಸೂಕ್ಷ್ಮವಾಗಿ, ವಿವೇಚನೆಯಿಂದ, ಕಾನೂನಾತ್ಮಕವಾಗಿ, ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು.